ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯ ಹುಡುಗ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬಸವನಹಳ್ಳಿ. ನಾವು ಬಸವನಹಳ್ಳಿಗೆ ಅಲ್ಗೂರಿಂದ ಹೊರಟ್ವಿ. ಬೆಳಗಿನ ಜಾವ 6 ಗಂಟೆ ಆಗಿತ್ತು ನಾವು ಹೊರಟಾಗ. ಬೆಳಗ್ಗೆನೇ ಜನಗಳೆಲ್ಲ ಅಂಗಡಿಗಳನ್ನೆಲ್ಲ ಓಪನ್ ಮಾಡ್ತಿದ್ರು ಮತ್ತು ಬಸ್ಗಳು ವೆಹಿಕಲ್ಸ್ಗಳೆಲ್ಲ ತುಂಬ ಓಡಾಡ್ತಿದ್ವು. ನಾವು ಬೆಟ್ಟಕ್ಕೆ ಹೋಗೋದ ಅಂತ ಅಲ್ಲಿಂದ ನಾವು ಹೊರಟ್ವಿ. ಇವತ್ತು ಬಸವನಹಳ್ಳಿಗೆ ಅಲ್ಗೂರಿಂದ 10 ಕಿಲೋಮೀಟ್ರ್ ಇರೋದು. ನಾವು ಹೊರಡ್ತಾ ಇದ್ದೀವಿ. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದ. ಈ ಬೆಳಗ್ಗೆ ಚಳಿಲಂತೂ ಸಕ್ಕತ್ತಾಗೈತೆ ಒಂದು ರೈಡ್ ಮಾತ್ರ. ನಾವು ಮೊದಲು ಬಸವನಹಳ್ಳಿಗೆ ಹೋಗೋಕ್ಕಿಂತ ಮುಂಚೆ ಎಚ್ ಬಸಾಪುರ ಅಂತ ಒಂದು ಊರಿದೆ. ಆ ಊರನ್ನ ದಾಟ್ಕೊಂಡು ಹೋಗಬೇಕು. ನಾವು ಆ ಊರಿಂದ ದಾಟ್ಕೊಂಡು ಬಸವನ ಬೆಟ್ಟಕ್ಕೆ ಹೋಗೋದ ಅಂತ ಹೊರಟ್ವಿ. ಈ ದಾರಿ ಬಂದು ತುಂಬ ಅಡ್ವೆಂಚರ್ ಆಗಿದೆ, ಯಾಕಂದರೆ ನಾವು ಬೆಟ್ಟದ ಮೇಲೆ ಜರ್ನಿ ಮಾಡ್ತೀವಿ ಇಲ್ಲಿ. ಹಾಗೆ ನೀವು ನೋಡ್ತಾ ಇರ್ಬೋದು, ರೋಡ್ ಅಕ್ಕಪಕ್ಕ ಇರೋ ಬಿದಿರು ಗಿಡಗಳನ್ನೆಲ್ಲ ಏನು ಮಾಡಿದ್ದಾರೆ, ಬೆಂಕಿಯಲ್ಲಿ ಸುಟ್ಟಿದ್ದಾರೆ. ಯಾಕಂದರೆ ಅದು ಕಾಡ್ಗಿಚ್ಚ ಹತ್ತಬಾರ್ದು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಥರ ಹಚ್ತಾರೆ ಅಲ್ಲಿ. ಈ ಬೆಟ್ಟದಲ್ಲಿ ತುಂಬ ಪ್ರಾಣಿಗಳಿದ್ದಾವೆ. ಕಾಡೆಮ್ಮೆ, ಆನೆ, ಹುಲಿ, ಚಿರತೆ ಎಲ್ಲ ಥರ ಪ್ರಾಣಿಗಳಿದ್ದಾವೆ. ಆನೆಗಳು ರೋಡನ್ನ ಇಲ್ಲಿ ದಾಟ್ತಾ ಇರ್ತವೆ, ತುಂಬ ಆನೆಗಳು. ಆದರೆ ನಾವು ಇಷ್ಟು ದಿನ ಹೋಗಿದ್ವಿ, ಆದರೂ ನಮ್ಗೆ ಒಂದು ಸತಿ ಸಿಕ್ಕಿಲ್ಲ. ಆದರೆ ಅದ್ರ ಗುರುತಾಗಿ ಇಲ್ಲಿ ಲದ್ದಿಗಳಿದ್ದಾವೆ, ಅದನ್ನು ನಾವು ನೋಡ್ಕೊಂಡು ಮುಂದೆ ಹೊರಟ್ವಿ. ಆದರೆ ನಮ್ಗೆ ಇನ್ನೊಂದು ಲದ್ದಿ ಸಿಕ್ತು. ಏನಪ್ಪ ಅಂತಂದರೆ ಅದು ಈಗ ನಾವು ಹೋಗೋಕ್ಕಿಂತ ಮುಂಚೆ ಹಾಕಿರೋ ಲದ್ದಿ. ಅದು ತುಂಬ ಹಸಿ ಲದ್ದಿ ಆಗಿತ್ತು. ಅದನ್ನು ಸಹ ನಾವು ನೋಡಿಕೊಂಡು ಬೆಟ್ಟಕ್ಕೆ ಹೋಗೋದಂತ ಮುಂದೆ ಹೊರಟ್ವಿ. A few moments later. ನಾವು ಕೊನೆಗೆ ರೀಚ್ ಆದ್ವಿ ಬಸವನಹಳ್ಳಿ. ಈ ಬಸವನಹಳ್ಳಿಲೇ ಲೊಕೇಟ್ ಆಗಿರೋದು ಬಸವನ ಬೆಟ್ಟ ದೇವಸ್ಥಾನ. ಅದು ಬಸವೇಶ್ವರ ದೇವಸ್ಥಾನ. ಅದನ್ನು ನೋಡೋದ ಅಂತ ನಾವು ಬಸವನಹಳ್ಳಿ ಊರಿಂದ ಇನ್ನೊಂದು ಸ್ವಲ್ಪ ಮುಂದೆನೇ ಸಿಗುತ್ತೆ ಅದು. ನಾವು ಬಸವನ ಬೆಟ್ಟಕ್ಕೆ ಹೋಗೋದ ಅಂತ ಮುಂದೆ ಹೋದ್ವಿ. ಈ ಸೀಸನಲ್ಲಿ ಈ ಬಸವನಹಳ್ಳಿ ಅವರೆಕಾಯಿ ಅಂತ ನಮ್ಮ ಅಲ್ಗೂರಲ್ಲೇ ಫೇಮಸ್ಸು. ಯಾಕಂತಂದರೆ ಇದು ತುಂಬ ರುಚಿಯಾಗಿರುತ್ತೆ ಅವರೆಕಾಯಿ. ಹಾಗಾಗಿ ಬಸವನಹಳ್ಳಿ ಅವರೆಕಾಯಿ ಅಂತ ತುಂಬಾ ಫೇಮಸ್ಸು. ಕೊನೆಗೆ ನಾವು ರೀಚ್ ಆದ್ವಿ ಬಸವನ ಬೆಟ್ಟ ದೇವಸ್ಥಾನ, ಬಸವೇಶ್ವರನ ದೇವಸ್ಥಾನಕ್ಕೆ. ನಾವು ಮೊದಲು ಆ ಬಸವೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ನಾವು ಬೆಳಗ್ಗೆನೇ ಹೋಗಿದ್ದ ಸಮಯದಲ್ಲಿ ಇನ್ನೂ ಬಾಗಿಲು ತೆಗ್ದಿರಲಿಲ್ಲ ದೇವಸ್ಥಾನದ್ದು. ಆದರೆ ಇಲ್ಲಿ ತುಂಬ ಪ್ರಸಾದ ಕುಟೀರಗಳಿದ್ದಾವೆ. ಯಾಕಂದರೆ ಇಲ್ಲಿ ಬಂದು ಜನ ಸೇರಿದಾಗ ಪ್ರಸಾದಗಳನ್ನೆಲ್ಲ ಅವರೇ ಮಾಡ್ತಾರೆ. ಹಾಗೆ ಇಲ್ಲಿ ಜನಗಳು ಆ ಥರ ಏನೋ ಮಾಡಿದಾಗ ಇಲ್ಲಿ ರೂಮ್ಸ್ಗಳು ಕೂಡ ಕೊಡ್ತಾರೆ. ನಾವು ಅಲ್ಲಿರೋ ಪುರೋಹಿತರನ್ನ ನಾವು ಕೇಳಿಕೊಂಡ್ರೆ ಅಲ್ಲಿರೋ ರೂಮ್ಸ್ನ ನಮಗೆ ಕೊಡ್ತಾರೆ. ನಾವು ಅಲ್ಲೇ ಆರ್ಟಾಗಿ ಅಡುಗೆ ಎಲ್ಲ ಮಾಡ್ಬೋದು. ಹಾಗೆ ಇಲ್ಲಿ ತುಂಬ ಕೋತಿಗಳಿದ್ದಾವೆ. ನೀವು ಯಾರು ಬರ್ತೀನಿ ಅಂತ ಅಂದರೆ ನಿಮ್ಮ ಬ್ಯಾಗ್ಗಳನ್ನೆಲ್ಲ ಹುಷಾರಾಗಿ ಇಟ್ಬಿಟ್ಟು ಬನ್ನಿ. ಯಾಕಂದರೆ ಇವೆಲ್ಲ ಹೋಗಿ ತುಂಬ ಸರ್ಚ್ ಮಾಡ್ತವೆ ಬ್ಯಾಗ್ಗಳನ್ನೆಲ್ಲ. ಈ ಬಸವನ ಬೆಟ್ಟ ದೇವಸ್ಥಾನಕ್ಕೆ ಹೆಬ್ಬೆಟ್ರಾಯ ಅಂತಲೂ ಕೂಡ ಕರೀತಾರೆ. ಹಾಗೆ ಇಲ್ಲಿ ಏನೇ ಜಾತ್ರೆ ಎಲ್ಲ ನಡೆದಾಗ ಇಲ್ಲಿ ಬಂದು ಏನು ಡೇಟಲ್ಲಿ ನಡಿಬೇಕು ಅಂತ ಎಲ್ಲ ಇಲ್ಲಿ ಬಂದು ದೇವ್ರ ಹತ್ರ ಕೇಳ್ಕೊಂಡು ಹೋಗ್ತಾರೆ. ಹಾಗೆ ನಾವು ಈ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಕೆಳಗಡೆ ಬಂದು ಅದ್ರ ಪಕ್ಕದಲ್ಲಿ ಇರೋದೊಂದು ವ್ಯೂ ಪಾಯಿಂಟ್ ನೋಡೋದ ಅಂತ ನಾವು ಅದಕ್ಕೆ ಹೋದ್ವಿ. ಈ ವ್ಯೂ ಪಾಯಿಂಟು ದೇವಸ್ಥಾನದ ಪಕ್ಕದ ರೋಡಲ್ಲೇ ಇದೆ.
ಆ ರೋಡಲ್ಲಿ ಸ್ವಲ್ಪ ದೂರ ಮೇಲೋದ್ರೆ ಅಲ್ಲಿ ಜಮೀನುಗಳಿದ್ದಾವೆ. ಆ ಜಾಗದಲ್ಲಿ ನಾವು ಹೋಗ್ತೀವಿ ಅಂತಂದರೆ ಅಲ್ಲಿ ಸನ್ರೈಸ್ ನಾವು ನೋಡ್ಬೋದು. ಹಾಗೆ ಇಲ್ಲಿ ತುಂಬ ಫೋಟೋಶೂಟ್ಸ್ನೆಲ್ಲ ಮಾಡಿಸ್ಕೊಬೋದು. ಫುಲ್ ಕ್ಲೌಡಿ ವೆದರಲ್ಲಿ ಒಂದು ಒಳ್ಳೆ ಸನ್ರೈಸ್ ಜೊತೆ ನೀವು ಒಳ್ಳೆ ಫೋಟೋಶೂಟ್ ಮಾಡಿಸ್ಕೊಬೋದು. ನಾವು ಫೋಟೋಶೂಟ್ ಮತ್ತು ಸನ್ರೈಸನ್ನು ನೋಡಿಕೊಂಡು ಮತ್ತೆ ನಾವು ಅಲ್ಗುರ್ಗೆ ಹೋಗೋದ ಅಂತ ಹೊರಟ್ವಿ. ಈ ಊರಿಗೆ ಬಸ್ ಅವೈಲಬಿಲಿಟಿ ಕೂಡ ಇದೆ, ಆದರೆ ಅದು ಟೈಮಿಂಗ್ಸ್ ಇದೆ. ಅಲ್ಗೂರಿಂದ ಹೊರಡುತ್ತೆ ಮತ್ತು ಮಳವಳ್ಳಿಯಿಂದ ಕೂಡ ಬರುತ್ತೆ ಆ ಬಸ್ಸು. ನಾನು ಒಂದಷ್ಟು ಹಳೆ ಕ್ಲಿಪ್ನ ತೋರಿಸ್ತೀನಿ. ಇದು ನಾವು ಆಗಸ್ಟಲ್ಲಿ ಹೋಗಿದ್ದು. ನೋಡಿ ಎಷ್ಟು ಫಾಗ್ ತುಂಬ ಕವರ್ ಆಗಿದೆ. ಅಲ್ಲಿ ನೋಡ್ಬೋದು. ಈ ಫೀಲ್ನ ನೀವು ಮಾಡ್ತೀವಿ ಅಂತಂದರೆ ಈ ಬಸವನ ಬೆಟ್ಟಕ್ಕೆ ನೀವು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಲೇಬೇಕು. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.